Dear students, ರಿವೈಸ್ಡ್ ಕ್ವಶನ್ ಬ್ಯಾಂಕ್ ಅಲ್ಲಿ ಕೊಟ್ಟಿರುವಂತಹ ರಾಷ್ಟ್ರೀಯ ವರಮಾನಕ್ಕೆ ಸಂಬಂಧಿಸಿದಂತೆ 6 ಅಂಕದ ಮತ್ತೊಂದು ಹೊಸ ಲೆಕ್ಕವನ್ನ ಈ ವಿಡಿಯೋದಲ್ಲಿ ನೋಡೋಣ. ಇದು ಕೂಡ ನಿಮ್ಮ ಎನ್ಯುವಲ್ ಎಕ್ಸಾಮ್ಗೆ ಅತ್ಯಂತ ಮಹತ್ವದ ಪ್ರಶ್ನೆಯಾಗಿರುತ್ತದೆ. ಹೀಗಾಗಿ ಎಲ್ಲ ವಿದ್ಯಾರ್ಥಿಗಳು ಗಮನವಿಟ್ಟು ಈ ವಿಡಿಯೋವನ್ನು ನೋಡಿ ಇದನ್ನ ಯಾವ ರೀತಿ ಬಿಡಿಸಬಹುದು ಅನ್ನೋದನ್ನ ತಿಳಿದುಕೊಳ್ಬೇಕು. ವಿದ್ಯಾರ್ಥಿಗಳೇ, ನಿಮ್ಮ ಕ್ವಶನ್ ಬ್ಯಾಂಕಿನಲ್ಲಿ ಈ ರೀತಿ ಒಂದು ಪ್ರಶ್ನೆಯನ್ನ ಕೊಡಲಾಗಿದೆ. ಪಾರ್ಟ್ 2 ರಾಷ್ಟ್ರೀಯ ವರಮಾನ ಅಧ್ಯಾಯದಲ್ಲಿ ಈ ರೀತಿ ಒಂದು ಪ್ರಶ್ನೆಯನ್ನ 6 ಅಂಕಗಳಿಗಾಗಿ ನಿಮಗೆ ನೀಡಲಾಗಿದೆ. ಒಂದು ನಿರ್ದಿಷ್ಟ ವರ್ಷದಲ್ಲಿ ಒಂದು ದೇಶದ GDP-ಯು 1,000 ಕೋಟಿ ಇದೆ ಎಂದುಕೊಳ್ಳೋಣ. ವಿದೇಶಗಳಿಂದ ನಿವ್ವಳ ಉತ್ಪಾದನಾಂಗ ಆದಾಯ 100 ಕೋಟಿ ಇದೆ. ಸವಕಳಿ ವೆಚ್ಚ 250 ಕೋಟಿ ಇದೆ ಮತ್ತು ನಿವ್ವಳ ಪರೋಕ್ಷ ತೆರಿಗೆಗಳ ಮೌಲ್ಯ 200 ಕೋಟಿ ಇದೆ. ಈ ಕೆಳಗಿನವುಗಳನ್ನ ಉತ್ತರಿಸಿರಿ. ಈ ರೀತಿ ಒಂದು ಪ್ರಶ್ನೆಯನ್ನ ನಿಮಗೆ ನೀಡಲಾಗಿದೆ. ಇದನ್ನ ಯಾವ ರೀತಿ ಸಾಲ್ವ್ ಮಾಡಬಹುದು ಅನ್ನೋದನ್ನ ನೋಡೋಣ. ಅವರು ಏನೇನ್ ಕಂಡಿಡಕ್ ಕೇಳಿದ್ದಾರೆ. ಈ ರೀತಿ ನಿಮ್ಗೆ 6 ಕ್ವಶನ್ಗಳನ್ನ ಕೊಟ್ಟಿರ್ತಾರೆ ಅವರು 6 ಅಂಕಗಳಿಗೆ. ಓಕೆ, ಇವುಗಳನ್ನ ಯಾವ ರೀತಿ ನಾವು ಕಂಡುಹಿಡಿಬೇಕು ಅನ್ನೋದನ್ನ ನೋಡೋಣ. ಮೊದಲಿಗೆ ಏನ್ ಕೇಳಿದ್ದಾರೆ, NDP-MP ಯನ್ನು ಕಂಡುಹಿಡಿಯಿರಿ, GNP-MP ಯನ್ನ ಕಂಡುಹಿಡಿಯಿರಿ, NNP-MP ಯನ್ನ ಕಂಡುಹಿಡಿಯಿರಿ, NNP-FC ಯನ್ನ ಕಂಡುಹಿಡಿಯಿರಿ. ಯಾವುದನ್ನ ರಾಷ್ಟ್ರೀಯ ಆದಾಯ ಎಂದು ಕರೆಯಲಾಗುತ್ತದೆ. ಇಲ್ಲಿ ನೀಡಿದಾರಲ್ಲ, ಇವುಗಳನ್ನು ಕಂಡುಹಿಡಿದ ತಕ್ಷಣ ಇವುಗಳಲ್ಲಿ ಯಾವುದನ್ನ ರಾಷ್ಟ್ರೀಯ ಆದಾಯ ಎಂದು ಕರೆಯಲಾಗಿದೆ ಹಾಗೂ ರಾಷ್ಟ್ರೀಯ ಆದಾಯಕ್ಕಿಂತ GNPಯು ಯಾವಾಗಲೂ ಹೆಚ್ಚಾಗಿರುತ್ತದೆಯೇ? ಈ ರೀತಿ ಪ್ರಶ್ನೆಗಳನ್ನ ನಿಮ್ಗೆ ಕೇಳಿದ್ದಾರೆ. ಇದನ್ನು ಒಂದೊಂದೇ ಬಿಡಿಸ್ತಾ ಹೋಗ್ಬೇಕು. ಇದಕ್ಕಿಂತ ಮುಂಚೆ ಇವ್ರು ಏನೇನ್ ಇನ್ಫಾರ್ಮೇಶನ್ ಕೇಳಿದಾರಲ್ಲ ಅದನ್ನ ಈ ರೀತಿ ಬರೆದಿಟ್ಕೊಬೇಕು. ಸೊ ಮೊದಲಿಗೆ ಏನಿದೆ, GDP-MP ಎಷ್ಟು ಕೊಟ್ಟಿದ್ದಾರೆ ಅವರು? 1,000 ಕೋಟಿ ಇದೆ. ನಿವ್ವಳ ಉತ್ಪಾದನಾಂಗ ಆದಾಯ ನೆಟ್ ಫ್ಯಾಕ್ಟರ್ ಇನ್ಕಮ್ ಫ್ರಮ್ ಅಬ್ರಾಡ್ 100 crore. ಡಿಪ್ರಿಸಿಯೇಷನ್ ಸವಕಳಿ ವೆಚ್ಚ 250 ಕೋಟಿ. ಓಕೆ, NIT ನಿವ್ವಳ ಪರೋಕ್ಷ ತೆರಿಗೆಗಳ ಮೌಲ್ಯ 200 ಕೋಟಿ. ಈ ರೀತಿ ಏನೇನ್ ನಮಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ಅನ್ನೋದನ್ನ ಬರೆದು ಒಂದೊಂದೇ ಪ್ರಶ್ನೆಗಳನ್ನ ನಾವು ಬಿಡಿಸ್ತಾ ಹೋಗೋಣ. ಓಕೆ, ಸೊ ಮೊದಲಿಗೆ ಏನ್ ಕೇಳಿದಾರೆ ಅವರು? NDP-MP ಯನ್ನ ಕಂಡುಹಿಡಿಯಿರಿ. ಓಕೆ, ನಾವು ಲಾಸ್ಟ್ ವಿಡಿಯೋದಲ್ಲಿ ಕ್ವಶನ್ ಬಿಡಿಸಿದ್ವಲ್ಲ, ನಾವು ಕ್ಯಾಲ್ಕುಲೇಷನ್ ಮಾಡುವಂಥದ್ದನ್ನ, ಈ ಕೋಷ್ಟಕವನ್ನ ಪೂರ್ಣಗೊಳಿಸಿರಿ ಅಂತ ಕೇಳಿದ್ರಲ್ಲ, ಅಲ್ಲೆಲ್ಲ ಸೂತ್ರಗಳನ್ನ ಮಾಡಿದೀವಲ್ಲ ನಾವು. ಓಕೆ, ಸೊ ಅದನ್ನ ಅದೇ ಸೂತ್ರವನ್ನ ಬಳಸಿ ನಾವು ಇದನ್ನ ಕಂಡುಹಿಡಿಬಹುದು. NDP-MP ಕಂಡುಹಿಡಿಯಿರಿ. ಓಕೆ, NDP-MP ಹೆಂಗ್ ಸಿಕ್ತೈತಿ ನಮ್ಗ? GDP ಒಳಗ ಡಿಪ್ರಿಸಿಯೇಷನ್ ಕಾಸ್ಟ್ ಕಳೆದ್ವಿ ಅಂತಂದ್ರೆ NDP ಸಿಕ್ತೈತಿ ನಮ್ಗೆ. NDP-MP ಈಕ್ವಲ್ ಟು GDP-MP ಮೈನಸ್ ಸವಕಳಿ ಡಿಪ್ರಿಸಿಯೇಷನ್. ಓಕೆ, GDP-MP ಎಷ್ಟು ಕೊಟ್ಟಿದ್ರು ಅವರು? 1000. ಸವಕಳಿ ಎಷ್ಟು ಕೊಟ್ಟಿದ್ರು? 250. 1,000 ಒಳಗೆ 250 ಕಳೆದ್ರೆ 750 ಕೋಟಿ. ಸೊ NDP-MP ಎಷ್ಟಾಯ್ತು? ದ ಆನ್ಸರ್ ಈಸ್ 750 crore. ಈ ರೀತಿ ಒಂದೊಂದೇ ಪ್ರಶ್ನೆಗಳನ್ನ ನಾವು ಬಿಡಿಸ್ತಾ ಹೋಗೋಣ. ಓಕೆ, ಗೊತ್ತಾಯ್ತಲ್ಲ ವಿದ್ಯಾರ್ಥಿಗಳೇ? NDP-MP ಹೆಂಗ್ ಕಂಡುಹಿಡಿತೀವಿ ನಾವು? GDP-MP ಮೈನಸ್ ಸವಕಳಿ. ಓಕೆ, ನೆಕ್ಸ್ಟ್ ಏನ್ ಕೇಳಿದ್ದಾರೆ? GNP-MP ಯನ್ನ ಕಂಡುಹಿಡಿಯಿರಿ. ಗ್ರಾಸ್ ನ್ಯಾಷನಲ್ ಪ್ರಾಡಕ್ಟ್ ಅಟ್ ಮಾರ್ಕೆಟ್ ಪ್ರೈಸ್. GNP-MP equal to GDP-MP plus NFI, net factor cost income from abroad. Net factor income from abroad. So GDP-MP ಎಷ್ಟು ಕೊಟ್ಟಿದ್ರು ಅವರು? 1000. NFI ಎಷ್ಟು ಕೊಟ್ಟಿದ್ದಾರೆ? 100. So GNP-MP 1100 crore. So answer is GNP-MP equal to 1100 crore. Okay, next one NNP-MP ಯನ್ನ ಕಂಡುಹಿಡಿಯಿರಿ. ಸೊ ಇಲ್ಲಿ NDP ಸಿಗ್ಬೇಕಂದ್ರೆ GDP ಒಳಗೆ ಸವಕಳಿ ಕಳಿತೀವಿ. ಅದೇ ರೀತಿ NNP-MP ಕಂಡುಹಿಡಿಬೇಕು ಅಂದ್ರೆ GNP ಒಳಗೆ ಡಿಪ್ರಿಸಿಯೇಷನ್ ಕಳಿಬೇಕು.
ಓಕೆ, NNP-MP ಗೊತ್ತಾಯ್ತಾ? ನೆಟ್ ನ್ಯಾಷನಲ್ ಪ್ರಾಡಕ್ಟ್ ಅಟ್ ಮಾರ್ಕೆಟ್ ಪ್ರೈಸ್ ಈಕ್ವಲ್ ಟು ಗ್ರಾಸ್ ನ್ಯಾಷನಲ್ ಪ್ರಾಡಕ್ಟ್, ಒಟ್ಟು ರಾಷ್ಟ್ರೀಯ ಉತ್ಪನ್ನ ಮಾರುಕಟ್ಟೆ ಬೆಲೆಗಳಲ್ಲಿ ಮೈನಸ್ ಸವಕಳಿ ಡಿಪ್ರಿಸಿಯೇಷನ್. GNP-MP ಇಲ್ಲಿ ಸಿಕ್ತಲ್ಲ ನಮಗೆ, GNP-MP 1100 crore ಅಂತ ಸಿಕ್ಕಿತಲ್ಲ, ಅದಕ್ಕೆ 1100 crore ಮೈನಸ್ ಡಿಪ್ರಿಸಿಯೇಷನ್ ಎಷ್ಟು ಕೊಟ್ಟಿದ್ದಾನು? 250. ಓಕೆ, 1100 minus 250, the answer is 850 crore. NNP-MP ಎಷ್ಟು ಸಿಕ್ತು ನಮ್ಗೆ? 850. ಗೊತ್ತಾಯ್ತಾ ವಿದ್ಯಾರ್ಥಿಗಳೇ? ಈ ರೀತಿ ಪ್ರತಿಯೊಂದು ಪ್ರಶ್ನೆಯನ್ನ ನಾವು ಬಿಡಿಸ್ತಾ ಹೋಗ್ಬೇಕು. ಓಕೆ, ಸೊ ನೆಕ್ಸ್ಟ್ ಈಸ್ ಡಿ. NNP-FC ಅನ್ನ ಕಂಡುಹಿಡಿಯಿರಿ. NNP-FC is equal to NNP-MP ಮೈನಸ್ NIT. ಅವಾಗಲೇ ನಮಗೆ NNP-MP ಸಿಕ್ಕೈತಲ್ಲ, 850 ಮೈನಸ್ ನಿವ್ವಳ ಪರೋಕ್ಷ ತೆರಿಗೆ 200 ಕೋಟಿ ಐತಿ. ಸೊ 850 200 ಕಳೆದ್ರೆ ನಮ್ಗೆ 650 ಕೋಟಿ ಬರ್ತಿದೆ. ಸೊ ಆನ್ಸರ್ ಈಸ್ NNP-FC is 650 crore. ಈ ರೀತಿ ನಾವು ಕಂಡುಹಿಡಿಬೇಕು. ಓಕೆ, ಸೊ ಇಲ್ಲಿ NNP-FC is 650 crore. ಓಕೆ, ನೆಕ್ಸ್ಟ್ ಕ್ವಶನ್ ಏನ್ ಕೇಳಿದಾರೆ ಅವರು? ಯಾವುದನ್ನ ರಾಷ್ಟ್ರೀಯ ಆದಾಯ ಎಂದು ಕರೆಯಲಾಗುತ್ತದೆ? ಓಕೆ, ಸೊ ನಿವ್ವಳ ರಾಷ್ಟ್ರೀಯ ಉತ್ಪಾದನಾ ವೆಚ್ಚದಲ್ಲಿ NNP-FC ನೆಟ್ ನ್ಯಾಷನಲ್ ಪ್ರಾಡಕ್ಟ್ at factor cost is considered as a national income. ಯಾವುದನ್ನ ರಾಷ್ಟ್ರೀಯ ಆದಾಯ ಅಂತ ಕರೆಯಲಾಗಿದೆ? ನಿವ್ವಳ ರಾಷ್ಟ್ರೀಯ ಉತ್ಪಾದನಾಂಗ ವೆಚ್ಚದಲ್ಲಿ. ಇದನ್ನ ನಾವು ರಾಷ್ಟ್ರೀಯ ಆದಾಯ ಅಂತ ಕರೀಬಹುದು. ಯಾಕಂತಂದ್ರೆ ರಾಷ್ಟ್ರೀಯ ಆದಾಯವನ್ನ ಯಾವಾಗಲೂ ಉತ್ಪಾದನಾ ವೆಚ್ಚದಲ್ಲಿ ಲೆಕ್ಕ ಹಾಕಲಾಗ್ತಿದೆ. ಯಾಕಂದ್ರೆ ಸರಕು ಮತ್ತು ಸೇವೆಗಳ ಉತ್ಪಾದನೆಯಲ್ಲಿ ತೊಡಗಿರುವ ಉತ್ಪಾದನಾ ಅಂಶಗಳಿಗೆ ಭೂಮಿ, ಶ್ರಮ, ಬಂಡವಾಳ ಮತ್ತು ಸಂಘಟನೆ ಏನ್ ಬಳಸ್ತೀವಲ್ಲ ನಾವು, ಅವುಗಳಿಗೆ ಪಾವತಿಸಿದ ಒಟ್ಟು ಆದಾಯವನ್ನ ಇದು ಪ್ರತಿನಿಧಿಸ್ತದೆ. ಓಕೆ, ಅದಕ್ಕೆ ಯಾವುದನ್ನ ರಾಷ್ಟ್ರೀಯ ಆದಾಯ ಎಂದು ಕರೆಯಲಾಗ್ತೈತಿ ಅಂತ ಹೇಳಿದ್ರೆ NNP-FC ಅನ್ನ ರಾಷ್ಟ್ರೀಯ ಆದಾಯ ಎಂದು ಕರೆಯಲಾಗ್ತೈತಿ ಅಂತ ಹೇಳ್ಬೇಕು. ಯಾಕಂದ್ರೆ ಇದು ಫ್ಯಾಕ್ಟರ್ ಕಾಸ್ಟ್ ನ ಲೆಕ್ಕಾಚಾರ ಮಾಡ್ತೇವೆ. ಯಾವಾಗ ಪ್ರತಿ ವಸ್ತುವನ್ನ ಉತ್ಪಾದನೆ ಮಾಡ್ಬೇಕಾದ್ರೆ ಉತ್ಪಾದನಾಂಗದ ವೆಚ್ಚ ಎಷ್ಟು ಆಗ್ತೈತಿ, 4 ಉತ್ಪಾದನಾಂಗಗಳದಾವಲ್ಲ, ಭೂಮಿ, ಶ್ರಮ, ಬಂಡವಾಳ ಮತ್ತು ಸಂಘಟನೆ, ಅವುಗಳಿಗೆ ನಾವು ಎಷ್ಟು ಪೇ ಮಾಡ್ತೀವಿ. ಯಾವುದೇ ಸರಕು ಮತ್ತು ಸೇವೆಗಳ ಉತ್ಪಾದನೆಯಲ್ಲಿ ತೊಡಗಿರುವ ಉತ್ಪಾದನಾ ಅಂಶಗಳಿಗೆ ಪಾವತಿಸಿದ ಒಟ್ಟು ಆದಾಯವನ್ನು ಇದು ಪ್ರತಿನಿಧಿಸುವುದರಿಂದ NNP-FC is a ನ್ಯಾಷನಲ್ ಇನ್ಕಮ್ ಅಂತ ಹೇಳ್ಬೇಕು. ಇನ್ ಕೊನೆಯದಾಗಿ ಏನ್ ಕೇಳಿದಾರೆ ಅವರು? ರಾಷ್ಟ್ರೀಯ ಆದಾಯಕ್ಕಿಂತ GNP ಯಾವಾಗಲೂ ಹೆಚ್ಚಾಗಿರುತ್ತದೆಯೇ ಅಂತ ಕೇಳಿದ್ದಾರೆ. ಹೌದು, GNPಯು ಯಾವಾಗಲೂ ರಾಷ್ಟ್ರೀಯ ಆದಾಯಕ್ಕಿಂತ ಹೆಚ್ಚಾಗಿರುತ್ತದೆ. ಯಾವುದನ್ನ ರಾಷ್ಟ್ರೀಯ ಆದಾಯ ಕನ್ಸಿಡರ್ ಮಾಡ್ತೇವೆ ಅಂತ ಹೇಳಿ ನಾವು? NNP-FC. NNP-FC-ಗಿಂತ GNPಯು ಯಾವಾಗಲೂ NNP-FC-ಗಿಂತ ಹೆಚ್ಚಾಗಿರ್ತೈತಿ ಅಂತ ಕೇಳ್ಯಾರ. ರಾಷ್ಟ್ರೀಯ ಆದಾಯಕ್ಕಿಂತ GNPಯು ಯಾವಾಗಲೂ ಹೆಚ್ಚಾಗಿರುತ್ತದೆ ಅಂತ ಕೇಳ್ಯಾರಲ್ಲ? ಹೌದು. ಯಾಕಂತಂದ್ರೆ GNP ಒಳಗೆ ಏನಿರ್ತೈತಿ? ಸವಕಳಿ ವೆಚ್ಚ ಒಳಗೊಂಡಿರ್ತೈತಿ. ಓಕೆ, ಸೊ ಸವಕಳಿ ವೆಚ್ಚ ಒಳಗೊಂಡಿರುವುದರಿಂದ ಅದರ ಮೌಲ್ಯ NNP-ಗಿಂತ ಹೆಚ್ಚನ ಇರ್ತೈತಿ. ಅದಕ್ಕೆ ರಾಷ್ಟ್ರೀಯ ಆದಾಯಕ್ಕಿಂತ GNPಯು ಯಾವಾಗಲೂ ಹೆಚ್ಚಾಗಿರುತ್ತದೆ ಅಂತ ಕೇಳಿದ್ರೆ ಹೌದು ಅಂತ ಬರೀಬೇಕು. ಓಕೆ ವಿದ್ಯಾರ್ಥಿಗಳೇ, ಈ ರೀತಿ ಪ್ರಶ್ನೆಗಳನ್ನ ಒಂದೊಂದಾಗಿ ಬಿಡಿಸ್ತಾ 6 ಪ್ರಶ್ನೆಗಳನ್ನ ನೀಟಾಗಿ ಬಿಡಿಸ್ಬೇಕು. 6 ಅಂಕಗಳಿಗಾಗಿ ಈ ಒಂದು ಪ್ರಶ್ನೆಯನ್ನ ಕೇಳಲಾಗ್ತದೆ. ಓಕೆ, ಸೊ ಅದಕ್ಕೆ ವಿದ್ಯಾರ್ಥಿಗಳೇ, ಈ ರಾಷ್ಟ್ರೀಯ ಆದಾಯದಲ್ಲಿ ರಿವೈಸ್ಡ್ ಕ್ವಶನ್ ಬ್ಯಾಂಕ್ ಅಲ್ಲಿ ಇಂಟ್ರೊಡ್ಯೂಸ್ ಮಾಡಿರುವಂತ ಎಲ್ಲಾ ಹೊಸ ಲೆಕ್ಕಗಳನ್ನ ಇಲ್ಲಿ ನಾನು ನಿಮಗೆ ಪರಿಚಯಿಸಿದ್ದೇನೆ. ಇದನ್ನ ನೀವು ಪ್ರಾಕ್ಟೀಸ್ ಮಾಡಿ ಅದನ್ನ ಅದು ಸವಕಳಿ ಸಮಗ್ರ ಮೌಲ್ಯ ಕಂಡುಹಿಡಿಯುವುದು ಇರಬಹುದು, ಕೋಷ್ಟಕವನ್ನ ಪೂರ್ಣಗೊಳಿಸಿ ಇರಬಹುದು, ಅಥವಾ ಈಗ ನಾವು ಕ್ಯಾಲ್ಕುಲೇಷನ್ ಮಾಡಿದ್ವಲ್ಲ ಇವುಗಳನ್ನ ಲೆಕ್ಕಾಚಾರ ಮಾಡುವುದಿರಬಹುದು. ಇವುಗಳನ್ನ ನಾವು ನೀಟಾಗಿ ಪ್ರಾಕ್ಟೀಸ್ ಮಾಡಿ ಆಮೇಲೆ ಕ್ವಶನ್ ಪೇಪರ್ ಅನ್ನ ಸರಿಯಾಗಿ ಓದಿ ಯಾವ್ಯಾವ್ದ್ರ ಮೌಲ್ಯ ಎಷ್ಟು ಕೊಟ್ಟಿದ್ದಾರೆ ಅನ್ನೋದನ್ನ ಸೂತ್ರಗಳಿಗೆ ಹಾಕೊಂಡು ಸಾಲ್ವ್ ಮಾಡಬೇಕು. ಓಕೆ, then thank you.